ಪ್ರೀತಿಸ್ತಿದ್ದೀನಿ, ಅವಳನ್ನೇ ಮದುವೆಕ್ಕಿನಮ್ಮ. ನಾನು ಬೇಡ ಕಣೋ, ಬೇಡ, ಅವಳನ್ನ ಹುಡುಗಿನ ಮದುವೆ ಆಗಬೇಡ ಕಣೋ. ನಾನು ಅವಳನ್ನೇ ಮದುವೆಕ್ಕಿನಮ್ಮ. ಹ್ಞೂ ಆಯ್ತು ಸರಿ, ಬಾ ನೋಡ್ಕೊಂಬರಂಬ. ನೋಡಿ ಹಾಳಾದ ಕರಿಬೇಕು, ಅಡ್ಡ ಐತೆ ನೋಡಿ ಎಡಕ್ಕೆ. ಬೇಡ ಕಣೋ, ಮದುವೆ ಮುಂಚೆ ಎಲ್ಲ ಅಪಶಕನಾದ್ರೆ ನನಗೆ ಆ ಹುಡುಗಿನೇ ಬೇಕಮ್ಮ. ಹ್ಞೂ ದೊಡ್ಡ ಅರ್ಜರ್ತಕ್ಕೆ ಹೋಗಿ ಕೇಳ್ಬರಂಬ. ಕಲೆಕ್ಷನ್ ಜೋರ. ಹ್ಞೂ ರೀ ಗುರುಗಳೇ, ಹೊರಗೆಲ್ಲ ಭಾಳ ಜನ ಬಂದಾರ. ಹ್ಞೂ ರೀ ಗುರುಗಳೇ ಬಂದಾರ. ಹಂಗಾರ ನಮ್ಮ ಕೆಲಸ ಜೋರು ಮಾಡೋಣ. ಹ್ಞೂ ಗುರುಗಳೇ, ಹಂಗಾರ ಎಲ್ಲರೂ ಒಬ್ಬೊಬ್ರು ಕರಿ. ಫಸ್ಟು ಬರೆಯಮ್ಮ. ನಮಸ್ಕಾರ ಅಜ್ಜರೇ. ನಮಸ್ಕಾರ ನಮಸ್ಕಾರ. ಏನವ ನಿಮ್ಮ ಹೆಸರು? ನನ್ನ ಹೆಸರು ಲಿಂಗಾವಂತರಿ. ಇವ ನನ್ನ ಮಗ ರೀ. ಇವನ ಹೆಸರು ನಾಗರಾಜ್ರಿ. ಏನಾಗಬೇಕಾಯ್ತು? ಇವನಿಗೆ ಹೆಣ್ಣು ನೋಡಕ್ಕಂತ ಹೊಂಟಿದ್ರಿ. ಹಣ ಕರಿಬೇಕು, ಅಡ್ಡ ಐತ್ರಿ ಎಡಕ್ಕೆ. ಶುಭ ಕಾರ್ಯಕ್ಕೆ ಹೊಂಟಾಗ ಕರಿಬೇಕು ಅಡ್ಡೋದ್ರೆ ಅಪಶಕನೆ ಒಳ್ಳೆ ಶಕ್ತಿ ಅನ್ನಂಗಿಲ್ಲ. ಏನಾರ ಒಂದು ನೋಡೋಣ. ಶಿಷ್ಯ ಅಸ್ತ್ರ ಕೊಡು. ಇದು ದೇವರಿಂದ ಮಂಡಿಸಿಕೊಟ್ಟಂತ ತೆಂಗಿನಕಾಯಿ. ಇದನ್ನ ಅಲ್ಲಿ ಹೋಗಿ ಹೊಡೀರಿ. ಇದ್ರಾಗ ಯಾರು ಹೂ ಬಂತಂದ್ರೆ ನಿನ್ನ ಮಗ ಅದ ಹುಡುಗಿ ಜೊತೆ ಮದುವೆ ಆಕೈತೆ. ಇಲ್ಲಾಂದ್ರೆ ಆ ಹುಡುಗಿನ ಬಿಟ್ಬಿಡಕ್ಕೆ ತಗ ಹೊಡಿ ಹೋಗಿ. ನನಗೆ ಆ ಹುಡುಗಿ ಜೊತೆಲೇ ಮದುವೆ ಮಾಡ್ತೀನಿ. ಈಗ ಗೊತ್ತಾಗತ್ತ ಹೊಡೀರಿ. ಅಪ್ಪ ದೇವ್ರೆ, ನನ್ನ ಹುಡುಗಿ ನನಗೆ ಸಿಗೋದು ಮಾಡಪ್ಪ. ಅಮ್ಮ ಹೂ ಬಂದ್ಬಿಟ್ಟು, ಅಜ್ಜವ್ರಿಗೆ ಹೂ ಬಂದ್ಬಿಟ್ಟು. ಹೇಳಲ್ವ ನಾನು? ಎಲ್ಲ ಹೇಳ್ದಂಗೆ ಆಗುತ್ತೆ. ಆ ಹುಡುಗಿ ಜೊತೆಗೆ ನಿನ್ನ ಮಗನ ಮದುವೆ ಮಾಡು. ಆಯ್ತು ಗುರುಗಳೇ. ಬರ್ತೀವಿ ಗುರುಗಳೇ. ಹೋಗಿ ಬರ್ರಿ. ನೂರ ಒಂದಿಡವ. 101 ರೀ. ಅಮ್ಮ, ನನ್ನ ಹುಡುಗಿಗಿಂತ 101 ರೂಪಾಯಿ ನೆಕ್ಸ್ಟಲ್ಲಿ ತಗೊಳವ, ನಾನೇ ಕೊಡ್ತೀನಿ, ಕೊಡು. ಇಲ್ಲ ಬರ್ತೀವಿ ಅಜ್ಜರೇ. ಹೋಗಿ ಬರ್ರಿ. ಶಿಷ್ಯ ಹೇಳ್ರಿ ಗುರುಗಳೇ, ಇವತ್ತೆಲ್ಲ ಕಲೆಕ್ಷನ್ ಜೋರ ಐತಲ್ಲ ಇವತ್ತು? ಹ್ಞೂ ರೀ ಗುರುಗಳೇ. ಹಂಗಾರೆ ನೆಕ್ಸ್ಟ್ ಕರಿ. ನೆಕ್ಸ್ಟ್ ಯಾರು ಇದ್ರಿ ಬರಮ್ಮ. ನಮಸ್ಕಾರ ಅಜ್ಜರೇ. ನಮಸ್ಕಾರ ನಮಸ್ಕಾರ. ಏನವ ನಿನ್ನ ಹೆಸರು? ನನ್ನ ಹೆಸರು ರೇಣುಕವ್ವ ಅಂತಾರಿ ಅಜ್ಜರು. ಏನಾಗಬೇಕಾಯ್ತು? ಇತ್ತೀಚೆಗೆ ನನ್ನ ಮಗ ನನ್ನ ಮಾತಾ ಕೇಳೋಳ್ರಿ ಅಜ್ಜರೇ. ಎಷ್ಟು ದಿನದಿಂದವ? ಸುಮಾರು 1 ತಿಂಗಳಾಗಿ ಬಂತ್ರಿ ಅಜ್ಜರೇ. ಮದುವೆ ಏನಾರು ಆಗೈತೇನವ? ಇಲ್ರಿ ಅಜ್ಜರೇ. ಹಂಗಾದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿರ್ತಾರೆ ನಿಮ್ಮ ಮಗ. ಇಲ್ಲಾಂದ್ರೆ ಏನೋ ಗಾಳಿ ವಾತಾವರಣಕ್ಕೆ ಏನೋ ಆಗಿರ್ತೈತಿ. ಅದನ್ನ ನೋಡೋಣ. ಶಿಷ್ಯ ಹೇಳ್ರಿ ಗುರುಗಳೇ, ಕೊಡೋ ಅಸ್ತ್ರನ. ಇದು ದೇವರಿಂದ ಮಂತ್ರಿ ಕೊಟ್ಟಂತ ನಿಂಬೆಹಣ್ಣು. ಇದನ್ನ ಕೊಯ್ಯಿ. ಇದ್ರಾಗ ಏನಾದ್ರು ಕೆಂಪು ಹಣ್ಣು ಬಂತಂದ್ರೆ ನಿನ್ನ ಮಗ ಯಾರೋ ಮಾಟ ಮಂತ್ರ ಮಾಡ್ಸ್ಯಾರ. ಇಲ್ಲಾಂದ್ರೆ ಗಾಳಿ ವಾತಾವರಣಕ್ಕೆ ಏನೋ ಆಗಿರ್ತೈತಿ. ಕೊಯ್ಯವ. ಪೋಸ್ ಮಾಡಿರ ನಿನ್ನ ಮಗ ಯಾರೋ ಮಾಟ ಮಂತ್ರ ಮಾಡ್ಸ್ಯಾರವ. ಅದಕ್ಕೆ ಏನೋ ಆಗೈತಿ. ಅದಕ್ಕೆ ಒಂದು ನಿಮ್ಮ ಮಗನ ಹೆಸರು ಹೋಮ ಮಾಡ್ಸಕ್ಕವ. ಸರಿ ಅಜ್ಜರೇ. ಮತ್ತೆ ದುಡ್ಡೆಲ್ಲ ಸೇರಿ ಅದಕ್ಕೆಲ್ಲ ಸೇರಿ ಒಂದು 5,000 ರೂಪಾಯಿ ಕೊಟ್ಟು ನೋಡವ, ಖರ್ಚಾಗೈತಿ. ಅಯ್ಯೋ ಅಜ್ಜರೇ, ಇವತ್ತು ನಾನು ದುಡ್ಡು ತಂದಿಲ್ರಿ ಅಜ್ಜರೇ. ಇಲ್ಲ ಇರ್ಲಿ, ನಾಳೆ ತಗೊಂಬರವ. ನಾಳೆ ಹೋಮ ಮಾಡೋಣಂತೆ. ಸರಿ ಅಜ್ಜರೇ. ಸರಿ. ದಕ್ಷಿಣ ಇಟ್ಟಗವ. ಏನವ ಅದೇನು ಕಳ್ತನ ಮಾಡ್ಕೊಂಬಂದು ಏನು ಅದು ಕಳ್ಳ ನೋಟ್ ಇದ್ದಂಗೆ ಐತಿ. ಏನ್ರಿ ಅಜ್ಜರೇ? ಶಿಷ್ಯ ಹೇಳ್ರಿ ಗುರುಗಳು, ಯಾವಾಗ ನನ್ನ ಚೈ ಕಲ್ಸ್ಬಿಟ್ಟಿಯಲ್ಲ. ಮತ್ತೆ ಗುರುಗಳು ಎಲ್ಲ ಕಲೆಕ್ಷನ್ ಜೋರಾಗೈತಿ. ನೆಕ್ಸ್ಟ್ ಯಾರು ಕರಿ. ನೆಕ್ಸ್ಟ್ ಯಾರಿದ್ದೀರಿ ಬರಮ್ಮ. ನಮಸ್ಕಾರ ಗುರುಜಿ.
ಏನಾಗಬೇಕಾಯ್ತು? ನಿನ್ನ ಹೆಸರೇನವ? ನನ್ನ ಹೆಸರು ರಮ್ಯ ಅಂತ ಅಜ್ಜರ. ಏನಾಗಬೇಕಾಯ್ತು? ನನ್ನ ಗಂಡ ದಿನ ಕುಡ್ಕೊಂಡ್ ಹೊಡಿತಾನ್ರಿ ಅಜ್ಜರ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರ್ತೈತೆ. ನಿನ್ನ ಕುಡ್ಕೊಂಡ್ಗೂ ಏನೋ ಪರಿಹಾರ ಇದ್ದೇ ಇರ್ತೈತೆ. ಅದು ನೋಡೋಣವ. ಹ್ಞೂ ಅಜ್ಜರ. ಶಿಷ್ಯ ಹೇಳ್ರಿ ಗುರುಗಳೇ, ಕೊಡು ಅಸ್ತ್ರನ. ಇದೇನೋ ಕೈ ಹಾಕ್ತೀನಿ, ಇದೇನೋ ಕೆಂಪನ ಬಂತಂದ್ರೆ ನಿನ್ನ ಗಂಡ ನಿನ್ನ ಮಾತು ಕೇಳ್ತಾನ. ಇಲ್ಲಾಂದ್ರೆ ನಿನ್ನ ಗಂಡ ನಿನ್ನ ಮಾತು ಕೇಳಲ್ಲ. ದಿನ ಕುಡ್ಕೊಂಬಂದು ನಿನ್ನ ಹೊಡಿತಾನೆ. ಕೆಂಪು ರಕ್ತ ಬಂತ ಅಜ್ಜರ. ಹಂಗಾರೆ ನಿನ್ನ ಗಂಡ ನಿನ್ನ ಮಾತು ಕೇಳ್ತಾನವ. ಹ್ಞೂ ಅಜ್ಜರ. ಅಜ್ಜರ ರಕ್ತ ಎಷ್ಟು ಕೊಡ್ಬೇಕ್ರಿ ಅಜ್ಜರ? 201 ಇಡವ. ನನ್ನ ಗಂಡ ಆರಾಮಾಗ 201 ಯಾಕೆ 501 ಇರ್ತೀನಿ ಅಜ್ಜರ. ಇಡವ. ಈಗೆಲ್ಲ ನೀವು ನೋಡಿದ್ರಿ, ಏನಂತ ಹೇಳಿದರು? ಮೂಢನಂಬಿಕೆ ಅಂತ ಹೇಳ್ತೀವಿ ನಾವಿದನ್ನು. ಯಾರಾದರೂ ದಾರಿಯಲ್ಲಿ ನಾವೇನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಬೆಕ್ಕ ಅಡ್ಡ ಬಂತು ಅಂತ ಹೇಳ್ತೀವಿ. ಬೆಕ್ಕ ಅಡ್ಡ ಬಂದರೆ ಏನು, ಒಂದು ಸ್ವಲ್ಪ ಹೊತ್ತು ನಿಂತು ಹೋಗ್ಬೇಕು ಅಂತ ಹೇಳ್ತೀವಿ ತಾನೆ. ಯಾಕೆ ಆ ಥರ ಹೇಳ್ತಿದ್ರು ಹಿಂದಿನ ಕಾಲದಲ್ಲಿ? ಅದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ. ಏನದು ನೋಡಿಲ್ಲಿ, ಹಿಂದಿನ ಕಾಲದಲ್ಲಿ ಈ ಥರ ವೆಹಿಕಲ್ಸ್, ಈಗ ಕಾರು, ಬಸ್ಸು, ಗಾಡಿಗಳು ಆ ಥರ ಇರಲಿಲ್ಲ. ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಿತ್ತು. ಅವಾಗ ಏನಾಗ್ತಿತ್ತು, ಎತ್ತುಗಳನ್ನು, ಕುದುರೆಗಳನ್ನು ಕಟ್ಟಿರ್ತಿದ್ರ. ಕರಿ ಬೆಕ್ಕು ಅಂತ ಬರ್ತಿದ್ವು, ಕಾಡು ಬೆಕ್ಕುಗಳು ಅಂತ ಹೇಳ್ಬಿಟ್ಟು ಅಡ್ಡ ಬರ್ತಿದ್ವು ಕತ್ತಲೆಯಲ್ಲಿ ಹೋಗ್ಬೇಕಾದ್ರೆ. ಆ ಕಾಡು ಬೆಕ್ಕಿನ ಕಣ್ಣು ಯಾವ ಕಲರ್ ಇರುತ್ತೆ ನೋಡ್ರಿ? ಹಳದಿ ಕಲರ್ ಇರುತ್ತೆ. ಒಂಥರ ಅದರಿಂದ ಲೈಟ್ ಬರ್ತಾ ಇರುತ್ತೆ. ಆ ಲೈಟನ್ನು ನಾವು ಡೈರೆಕ್ಟಾಗಿ ನೋಡಿದರೆ, ನಮಗೆ ಡೈರೆಕ್ಟಾಗಿ ಅದು ಲೈಟ್ ಕಾಂಟ್ಯಾಕ್ಟ್ ಆದರೆ ಏನಾಗುತ್ತೆ ಅವಾಗ? ನಮಗೊಂದು 2-3 ಸೆಕೆಂಡ್ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ ತಾನೆ. ನಮ್ಮ ಮೈಂಡ್ ಅವಾಗ ಡಿಸ್ಟ್ರಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಿದ್ರು, ಒಂದು 2-3 ಸೆಕೆಂಡು ನಿಂತು ಹೋಗಬೇಕು. ಅಥವಾ ಪ್ರಾಣಿಗಳು ಏನಾದರೂ ಡೈರೆಕ್ಟಾಗಿ ಆ ಕರಿಬೆಕ್ಕಿನ ಕಣ್ಣನ್ನು ನೋಡಿದರೆ, ಕುದುರೆ ಆಗಿರ್ಬೋದು, ಎತ್ತಾಗಿರ್ಬೋದು, ಎದುರುಕೊಂಡು ಓಡೋಗ್ತಿದ್ವು. ಅದೇ ಕಾರಣಕ್ಕೆ ಏನು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ, ಬೆಕ್ಕಡ್ಡ ಹೋದರೆ 1-2 ನಿಮಿಷ ನಿಂತು ಹೋಗ್ಬೇಕು ಅಂತ ಹೇಳಿದ್ರು. ಆದರೆ ಅದೆಲ್ಲ ಸುಳ್ಳು. ಅರ್ಥ ಆಗ್ತೈತಾ? ನಾವು ಬೆಕ್ಕಡ್ಡ ಬಂತ ಹೇಳ್ಬಿಟ್ಟು ನಾವು ನಿಲ್ಸಿ ಹೋಗೋದು ಆ ಥರದ್ದೆಲ್ಲ ಮಾಡಬಾರ್ದು. ಮತ್ತು ಇನ್ನೊಂದು ಏನು ಮಾಡಿದರು, ತೆಂಗಿನಕಾಯಲ್ಲಿ ಹೂ ಬಂತು ಅಂತ ಹೇಳಿದ್ರು. ಆ್ಯಕ್ಚುಲಿ ತೆಂಗಿನಕಾಯಲ್ಲೆಲ್ಲ ಹೂ ಬರುತ್ತಾ? ತೆಂಗಿನಕಾಯಲ್ಲಿ ನೀರು ಅಷ್ಟು ತಾನೇ ಇರೋದು. ಅಲ್ಲೇನಾಗುತ್ತೆ, ಹಿಂದ್ಗಡೆ ಕಣ್ಣುಗಳಂತ 3 ತೂತಿರುತ್ತಲ್ಲ, ಆ ತೂತುಗಳನ್ನು ತೆಗೆದುಬಿಟ್ಟು ಆ ತೂತು ಮಾಡಿ ಅದರಲ್ಲಿ ಹೂಗಳನ್ನು ಸೇರಿಸಿರ್ತಾರೆ. ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಅದನ್ನು ಹೊಡೆದಾಗ ಏನಾಗುತ್ತೆ, ನಮಗೆ ಹೂ ಬಂತೇನೋ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಮಾಡಿದರು, ಏನು ಮಾಡಿದರು, ನಿಂಬೆಹಣ್ಣನ್ನು ಕಟ್ ಮಾಡಿದರು. ಕಟ್ ಮಾಡಿದಾಗ ಕೆಂಪು ಬಣ್ಣ ಬಂತು ತಾನೆ. ನಿಂಬೆಹಣ್ಣಿಗೆ ಹೆಂಗೆ ಬಂತು ಕೆಂಪು ಬಣ್ಣ? ನಿಂಬೆಹಣ್ಣಿಗೆ ಮೀಥೈಲ್ ಆರೆಂಜ್ ಅಂತ ಇರುತ್ತೆ, ಒಂದು ರಾಸಾಯನಿಕ. ಅದನ್ನು ಇಂಜೆಕ್ಷನ್ ಮಾಡಿರ್ತಾರೆ. ಆ ಮೀಥೈಲ್ ಆರೆಂಜ್ ಏನಾಗುತ್ತೆ, ನಿಂಬೆಹಣ್ಣಿನಲ್ಲಿ ಯಾವ ಆಮ್ಲ ಇರುತ್ತೆ? ಸಿಟ್ರಿಕ್ ಆಮ್ಲ ಮೀಥೈಲ್ ಆರೆಂಜ್ನೊಂದಿಗೆ ವರ್ತಿಸ್ಬಿಟ್ಟು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಮಾಡಿದರು, ಏನದು, ಕೈ ಕೆಂಪಾಯಿತು ಒಂದು ತೀರ್ಥ ಹಾಕಿದ ತಕ್ಷಣ ಫಸ್ಟ್ ಏನಾಗುತ್ತೆ, ಅವ್ರ ಕೈಯಲ್ಲಿ ಆಧಾರ ಹಾಕ್ತಾರೆ. ಆಧಾರದ ಪುಡಿ ಹಾಕಿದ ಮೇಲೆ ಒಂದು ತೀರ್ಥ ಹಾಕಿದ್ರು, ಹೌದಾ? ಆ ಆಧಾರ ಪುಡಿಯಲ್ಲಿ ಸೋಪಿನ ಪುಡಿಯನ್ನು ಮಿಕ್ಸ್ ಮಾಡಿರ್ತಾರೆ. ಆಧಾರ ಪುಡಿಯಲ್ಲಿ ಸೋಪಿನ ಪುಡಿಯನ್ನು ಮಿಕ್ಸ್ ಮಾಡಿರ್ತಾರೆ. ನೆಕ್ಸ್ಟ್ ತೀರ್ಥ ಹಾಕ್ತಾರಲ್ಲ, ತೀರ್ಥದಲ್ಲಿ ಅರಿಶಿಣವನ್ನು ಮಿಕ್ಸ್ ಮಾಡಿರ್ತಾರೆ. ಸೋಪಿನ ಪುಡಿ ಅನ್ನೋದು ಏನು, ಪ್ರತ್ಯಾಮ್ಲನ. ಅರಿಶಿಣದ ನೀರು ಅನ್ನೋದೇನು, ಅರಿಶಿಣ ಅನ್ನೋದು ಒಂದು ಏನದು ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ. ಅದೆರಡು ಮಿಕ್ಸ್ ಆದಾಗ ಏನಾಗುತ್ತೆ, ಅವಾಗ ನಮಗೆ ಕೆಂಪು ಬಣ್ಣ ಬರುತ್ತೆ. ಇದೇ ವೈಜ್ಞಾನಿಕ ಕಾರಣ. ಇವೆಲ್ಲ ಮೂಢನಂಬಿಕೆಗಳು. ಈ ರೀತಿ ಗುರುಗಳು, ಅಜ್ಜರು ಅಂತಿರ್ತಾರಲ್ಲ, ಅಂಥವ್ರನ್ನೆಲ್ಲ ನಂಬಬಾರದು ಅನ್ನೋದನ್ನು ತಿಳ್ಕೊಬೇಕು. ನಾವೇನು ಮಾಡಬೇಕು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗಬೇಕು. ಅರ್ಥ ಆಯ್ತಾ?